ಹೊಸಕೋಟೆಯಲ್ಲಿ ಅಪಘಾತದಲ್ಲಿ 7 ಜನ ಸಾವನ್ನಪ್ಪಿರ್ತಕ್ಕಂಥ ಭೀಕರ ದುರ್ಘಟನೆ ಇದು. ಜಾಲಿ ರೈಡ್ಗೆ ಅಂತ ಹೋಗಿ ಜೀವವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಇದರಲ್ಲಿ ಸತ್ತೋಗಿದ್ದಾರಲ್ಲ, ಒಬ್ಬ ಬಿಟ್ಟರೆ ಇನ್ಯಾರಿಗೂ 18 ವರ್ಷನೇ ಆಗಿಲ್ಲ ರೀ. ಇದರಲ್ಲಿ ಒಬ್ಬನಿಗೆ ಮಾತ್ರ 18 ವರ್ಷ ಆಗಿರೋದು ಈ ಅಪಘಾತದಲ್ಲಿ. ಅದೇನಕ್ಕೆ ಅಂತ ಈ ಥರ ಮಾಡ್ಕೊಳ್ತಾರೋ. ಬೆಳಗಿನ ಜಾವ 3 ಗಂಟೆ ಇಡೀ ವಿಶ್ವ ಮಾತಾಡುತ್ತೆ ರೀ, ಇಡೀ ಪ್ರಪಂಚ ಮಾತಾಡುತ್ತೆ. ಬೆಳಗಿನ ಜಾವದ 2 ಗಂಟೆಯಿಂದ 5:15 ಟೈಮ್ ಇರುತ್ತಲ್ಲ, ಈ ಟೈಮಲ್ಲಿ ಡ್ರೈವಿಂಗನ್ನು ಅವಾಯ್ಡ್ ಮಾಡಿ ಅಂತ ಇಡೀ ಪ್ರಪಂಚ ಹೇಳುತ್ತೆ. ಇದು ಆ ಟೈಮಲ್ಲಿ ಏನಾಗುತ್ತೆ, ನಿಮ್ಮ ಕಂಟ್ರೋಲಿಗೆ ಸಿಗಲ್ಲ. ಅದು ಒಂದು ಮಂಪರು ಬರುತ್ತೆ. ಎಂಥ ಮನುಷ್ಯನೂ ಕೂಡ ನಿದ್ರೆಗೆ ಕೆಡುವಂತಹ ಸಮಯ ಅದು. ಕೆಡು ಹಾಕ್ಬಿಡುತ್ತೆ ನಿಮ್ಮ ನಿದ್ರೆಗೆ ಆ ಟೈಮು. ಆ ಟೈಮಲ್ಲಿ ಹೋಗಿ 7 ಜನ ಸತ್ತು ಹೋಗಿದ್ದಾರಲ್ಲ. XUV 700 ಕಾರಲ್ಲಿದ್ದಂಥವ್ರು ಎಲ್ಲರೂ ಕೂಡ. ಹೊಸ ಹೆದ್ದಾರಿ, ನಿಮಗೇನಾಗ್ಬಿಡುತ್ತೆ, ಹೊಸ ಹೆದ್ದಾರಿಗಳು ಎಲ್ಲಿ ತಿರುವಿರುತ್ತೋ, ಎಲ್ಲಿ ಇದ್ದಕ್ಕಿದ್ದಂತೆಯೇ ಈ ಕಡೆ ಟರ್ನ್ ತೊಗೊಳ್ಳಿ ಅಂತ ಇರುತ್ತೋ, ಎಲ್ಲಿ ಹಳ್ಳನೇ ಬಂದುಬಿಡುತ್ತೋ, ಎಲ್ಲಿ ಕಾಮಗಾರಿ ನಡೀತಾ ಇರುತ್ತೋ ಗೊತ್ತಾಗಲ್ವಲ್ಲ. ನೋಡಿ, ಇವರು 7 ಜನ ಬಂದಿದ್ದಾರೆ ಇಲ್ಲಿ ಹೊಸ ಹೆದ್ದಾರಿ ಅಂತ ಜಾಲಿ ರೈಡ್ ಮಾಡಬೇಕು ಅಂತ. ಈ ಹೊಸಕೋಟೆ ಕಡೆಗೆ ಇದೊಂದು ಶುರುವಾಗಿದೆ ಇತ್ತೀಚೆಗೆ. ಬೆಳಗಿನ ಜಾವ 4 ಗಂಟೆಗೆ ಪುಲಾವ್ ತಿಂದ್ಬಿಡೋಣ, ಅಲ್ಲಿ ಬಿರಿಯಾನಿ ತಿಂದ್ಬಿಡೋಣ, ಇದೊಂದು ಶುರುವಾಗಿದೆ ರೀ ಇಲ್ಲಿ. ಅಲ್ಲಿ ಏನೋ ಜನ, ಅಲ್ಲಿ ಏನೋ ಕ್ಯೂ ಅಂತೆ, ಸಾವಿರಾರು ಜನ ಅಂತೆ. ಈ ರೀತಿಯಲ್ಲಿ ಇದೆಲ್ಲ ಒಂದು ಹೊಸ ಟ್ರೆಂಡ್ ಇದೆ ಇವಾಗ. ಈ ಕಡೆಗೆ ಬೆಳಗ್ಗಿನ ಜಾವ ಹೋಗಿ 3 ಗಂಟೆಗೆ 3 ಗಂಟೆ ಊಟ ಮಾಡೋ ಹೊತ್ತೇನು ರೀ ಅದು? ತಿಂಡಿ ತಿನ್ನೋ ಹೊತ್ತಾ, ಊಟ ಮಾಡೋ ಹೊತ್ತಾ? ಇವೇ ಏನೇನೋ ಮಾಡಿಕೊಂಡು ನೋಡಿ ಆ ಮಕ್ಕಳು ಸತ್ತೋಗಿದ್ದಾರೆ ಇವತ್ತು. ಒಬ್ಬನಿಗೆ ಮಾತ್ರ 18 ವರ್ಷ. ಫಸ್ಟ್ ಆಫ್ ಆಲ್ ಈ ಕಾರ್ ಓಡಿಸ್ತಾ ಇದ್ದು 18 ವರ್ಷದವನ 17 ವರ್ಷದವನ ನಮಗೆ ಗೊತ್ತಿಲ್ಲ. ಕಾರ್ ಇವ್ರ ಕೈಲಿ ಯಾರು ಕೊಟ್ಟರು ವಿ ಡೋಂಟ್ ನೋ. ಅವ್ರಿಗೆ ಲೈಸೆನ್ಸ್ ಇತ್ತಾ ಇಲ್ವಾ ನಮಗಿನ್ನೂ ಗೊತ್ತಿಲ್ಲ. ಅದು ಇದರ ಆಚೆಗೆ ಜಾಲಿ ರೈಡ್ ಬೆಳಗಿನ ಜಾವ 3 ಗಂಟೆಗೆ. ಇನ್ನೊಂದೇನಾಗುತ್ತೆ ಗೊತ್ತಾ ನಿಮಗೆ, ಇಂಥ ಸಂದರ್ಭಗಳಲ್ಲಿ ಅಪಘಾತಗಳಾಗ್ಬಿಟ್ರೆ ನಿಮ್ಮನ್ನು ಕಾಪಾಡೋಕ್ಕೂ ಇಮಿಡಿಯೇಟ್ ಯಾರೂ ಬರಲ್ಲ ರೀ. ಮನುಷ್ಯರು ಓಡಾಟನೇ ಕಡಿಮೆ ಇರುತ್ತಲ್ಲ ಆ ಟೈಮಲ್ಲಿ. ಏನೋ ಬಿದ್ರಪ್ಪ ನೋಡ್ರೋ, ಬೆಳಗ್ಗೆ ಟೈಮು ಮಧ್ಯಾಹ್ನ ಟೈಮು ಆದರೆ ಅಟ್ಲೀಸ್ಟ್ ಕಾಪಾಡೋಕ್ಕೆ ಯಾರೋ ಬರಬಹುದು. ಇದರಲ್ಲಿ ಆ ಥರನೂ ಆಗಿಲ್ಲ ಇಲ್ಲಿ. ವಿದ್ಯಾರ್ಥಿಗಳ ನೈಟ್ ರೌಂಡ್ಸ್, ಯಾವ ನೈಟ್ ರೌಂಡ್ಸ್ ರೀ ಇವ್ರದ್ದು? ಯಾವ ಸ್ಪೀಡ್ ಇದು, ಏನು ಕತೆ? ಎಂಜಾಯ್ ಮಾಡಲಿಕ್ಕೆ ಅಂತ ಇವ್ರು ಹೋಗಿದ್ದಾರೆ. ಜೀವನ ಪರ್ಯಂತ ಅವರ ತಂದೆ ತಾಯಿಗೆ ಕಣ್ಣೀರನ್ನು ಕೋಡಿ ಹರಿಸ್ಬಿಟ್ಟು ಹೋಗ್ಬಿಟ್ರು ಇವರು. ಲಾಂಗ್ ಡ್ರೈವಿಗೆ ಬಂದಿದ್ದಂಥ ವಿದ್ಯಾರ್ಥಿಗಳು, ಕಾರು ಅಪಘಾತ ಆಗುತ್ತೆ. ಕಾರಲ್ಲಿ ಜಾಲಿ ರೈಡ್ಗೆ ಅಂತ ಹೊರಟಿದ್ದವರು 6 ವಿದ್ಯಾರ್ಥಿಗಳು ಮುಂಜಾನೆ 3 ಗಂಟೆಗೆ ಮನೆಯಿಂದ ಹೊರಟಿದ್ರಂತೆ. ಬೆಳಗಿನ ಜಾವ 3 ಗಂಟೆಗೆ ಇತ್ತ ಕೆಲಸ ಮುಗಿಸ್ಕೊಂಡು ಬೈಕ್ನ ಮನೆಗೆ ಹೊರಟಿದ್ದ ಗಗನನ್ನು. ಕ್ಯಾಂಟರ್, ಬೈಕ್ ಮತ್ತು ಕಾರು ಇಷ್ಟು ನಡುವೆ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಇದು. ಹೊಸಕೋಟೆ ತಾಲೂಕಿನ ಸತ್ಯವರ ಗ್ರಾಮದ ಬಳಿ ಆಗಿರುವಂಥ ಘಟನೆ. ಹೊಸಕೋಟೆ ದಾಬಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತವಾಗಿದೆ. ಕಾರಲ್ಲಿದ್ದಂಥ 6 ವಿದ್ಯಾರ್ಥಿಗಳು, ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಯಾರೇ ಪೇರೆಂಟ್ಸ್ ಸರಿ ಈ ಸ್ಟೋರಿ ನೋಡ್ತಾ ಇದ್ದರೆ ನನ್ನೊಂದು ರಿಕ್ವೆಸ್ಟ್ ಇದೆ ಇಲ್ಲಿ. 18 ವರ್ಷ ಆಯಿತು, ಅವನಿಗೆ ಲೈಸೆನ್ಸ್ ಇದೆ, ಅವ್ನ ಗಾಡಿ ಓಡಿಸ್ಬಹುದು ಅನ್ನೋದು ಬೇರೆ. ಅಗ್ರಿ, 18 ವರ್ಷ ಆದ್ರೂ ಕೊಟ್ಬಿಡ್ತಾರಪ್ಪ ಲೈಸೆನ್ಸ್ ಅಂಥೇಳಿ. ಮಕ್ಕಳ ಕೈಗೆ ಅಷ್ಟು ಚಿಕ್ಕ ವಯಸ್ಸುಗಳಿಗೆ ಅವನ ಲೈಸೆನ್ಸ್ ಬರಲಿಕ್ಕೆ ಎಲಿಜಿಬಿಲಿಟಿ ಇರಬಹುದು, ಲೈಸೆನ್ಸ್ ತೊಗೊಂಡಿರಲೂಬಹುದು. ಅವನು ಹೊತ್ತಲ್ಲದ ಹೊತ್ತಲ್ಲಿ ಒಬ್ಬರು ಯಾರೂ ದೊಡ್ಡವರು ಇಲ್ಲದೆ ಈ ಥರದ ಜಾಲಿ ರೈಡ್ಗಳಿಗೆ ಅನುಮತಿ ಕೊಡಬೇಡಿ. ನಮಗೇನು ಗೊತ್ತಿತ್ತಪ್ಪ, ನಮ್ಗೆ ಹೇಳಿ ಕೇಳಿ ಹೋಗ್ತಾರೇನಪ್ಪ ಅವರು. ಫ್ರೆಂಡ್ಸು ಅಂತ ಕೇಳ್ತಾರೆ. ಕೆಲವು ಪೇರೆಂಟ್ಸ್ ಹೇಳ್ತಿರ್ತಾರೆ, ಫ್ರೆಂಡ್ಸು ಅಂತ ಹೋಗ್ತಿರ್ತಾರಪ್ಪ, ನಮಗೇನು ಹೇಳಿ ಕೇಳಿ ಹೋಗ್ತಾರ ಅವರು. ನೋಡಿ, ಜೀವನ ಪರ್ಯಂತ 18 ಇಯರ್ಸ್ ಆಗಿದ್ದರೂ ನಂದು ಇದೇ ಮಾತೆ. ಏನೋ ಜೋಶಲ್ಲಿ ಹೋಗ್ಬಿಡ್ತಾರೆ. ಈ ಥರ ಪ್ರಾಣ ಕಳ್ಕೊಳ್ಳಿ. 7 ಹೆಣಗಳಲ್ರಿ, 7 ಹೆಣ ಸಾಲಾಗಿ ಮಲಗಿಸಿರ್ತಾರೆ ಅಲ್ಲಿ. ಜಾಲಿ ರೈಡ್ ತಂದಿರ್ತಕ್ಕಂಥ ಸಂಕಷ್ಟ ಇದು. XUV 700 ಕಾರು, 6 ಜನ ಸ್ಟೂಡೆಂಟ್ಸ್ ಇವರು. ದೇವನಹಳ್ಳಿ ನಿವಾಸಿ ಬೈಕ್ ಸವಾರ ಗಗನ್ ಅನ್ನೋನು. ದೇವನಹಳ್ಳಿ ಒಬ್ಬ ನಿವಾಸಿ ಬೈಕ್ ಸವಾರ ಗಗನ್ ಅಂತೇಳಿ ಅವನು ತೀರ್ಕೊಂಡಿದ್ದಾನೆ. ಅಶ್ವಿನ್ ನಾಯರ್ 17 ವರ್ಷ ಇವನಿಗೆ. RV PU ಕಾಲೇಜಲ್ಲಿ ಓದ್ತಾ ಇದ್ದದ್ದು ಇವನು. ಕೊತ್ನೂರು ನಿವಾಸಿ ಅರ್ಹಾನ್ ಶರೀಫ್, ಇವನಿಗೂ 17, CMR ಶಾಲೆ. HVR ಲೇಔಟ್ ನಿವಾಸಿ ಇವನು. ಅಯಾನ್ ಅಲಿ 17 ವರ್ಷ, CMR ಕಾಲೇಜು. ಭರತ್ 18 ವರ್ಷ, ಇವನೊಬ್ಬನೇ 18 ವರ್ಷ ಆಗಿದೆ, ಇವನೊಬ್ಬನಿಗೆ ಆಗಿರೋದಲ್ಲಿ. CMR ಕಾಲೇಜು ಫ್ರೇಸರ್ ಟೌನ್ ನಿವಾಸಿ. ಈಥನ್ ಜಾರ್ಜ್ 17 ವರ್ಷ ಇವನಿಗೆ, RV ಕಾಲೇಜು ಹುಳಿಮಾವು ನಿವಾಸಿ. ಗಗನ್ ಬೈಕ್ ಸವಾರ, ದೇವನಹಳ್ಳಿ ನಿವಾಸಿ. ಇಷ್ಟಕ್ಕಿಷ್ಟು ಜನ ಬೆಳಗಿನ ಜಾವ 3 ಗಂಟೆಯಲ್ಲಿ ಇಷ್ಟಕ್ಕಿಷ್ಟು ಜನಗಳ ಪ್ರಾಣ ಪಕ್ಷಿ ಹಾರು ಹೋಗ್ಬಿಟ್ಟು. ನೋಡಿ ಅದರ ತೀವ್ರತೆ ನೋಡ್ರಿ, ಸುಮ್ಮನೆ ಆ ತೀವ್ರತೆ ನೋಡಿ. ಆ ಕ್ಯಾಂಟರ್ದ ಆ ವೀಲ್ಗಳು ಆ ಮಟ್ಟಕ್ಕೆ ಕಿತ್ಕೊಂಡು ಬಂದಿದೆ ಅಂದರೆ ಏನಾಗಿರ್ಬೋದು ಯೋಚನೆ ಮಾಡಿ. ನೋಡಿ, ಆ 2 ವೀಲ್ಗಳೇ ಆ ಮಟ್ಟಕ್ಕೆ ಕಿತ್ಕೊಂಡು ಬಂದಿದೆ ಅಂದರೆ ಇಲ್ಲ ಕಾರೋರು ವೇಗದಲ್ಲಿ ಬಂದಿರಬೇಕು, ಇಲ್ಲ ಕ್ಯಾಂಟರ್ನವ್ನು ಬಂದಿರಬೇಕು, ಇಲ್ಲ ಯಾವುದೋ ಅಪಘಾತ ತಪ್ಸಕ್ಕೆ ಹೋಗಿ ಇನ್ನೇನೋ ಆಗಿರ್ಬೇಕಿಲ್ಲಿ. ಬಟ್ ವೈ ದಟ್ 3 o'clock 3 AM ಇನ್ ದ ಮಾರ್ನಿಂಗ್? ಯಾಕದು? ಯಾರಿಗೂ ಉತ್ತರ ಸಿಗದಂಥ ಪ್ರಶ್ನೆಗಳು. ಪೋಷಕರು ಯಾರೇ ಇರಿ, ಮಕ್ಕಳನ್ನು ಕಳಿಸ್ಬೇಕಾದ್ರೆ ಅವ್ನು ಹಠ ಮಾಡ್ತಾನೆ. ಅಗ್ರಿ, ದೊಡ್ಡವನಾಗಿದ್ದೀನಿ, ನೀವೇನಿದು ನನಗೆ ಕಾರ್ ಕೊಡಲ್ಲ, ಇನ್ಯಾವಾಗ ನಾನು ಕೊಡೋದು, ಇನ್ಯಾವಾಗ ನಾನು ಎಂಜಾಯ್ ಮಾಡೋದು, ಫ್ರೆಂಡ್ಸ್ ಜೊತೆಲಿ ಇನ್ಯಾವಾಗ ಹೋಗೋದು? ಅಗ್ರಿ. ಅವನು ಮುನಿಸ್ಕೊಂಡ್ರೂ ಚಿಂತೆ ಇಲ್ಲ.
ಹೆಣ್ಣು ಮಗಳಾದರೂ ಇದೇ ಮಾತೇನಂತ, ಮಕ್ಕಳು ಮುನಿಸ್ಕೊಂಡ್ರೂ ಚಿಂತೆ ಇಲ್ಲ, ಸಿಟ್ಟು ಮಾಡಿಕೊಂಡ್ರೂ ಚಿಂತೆ ಇಲ್ಲ, ಅವರು ನಿಮಗೆ ಕೋಪ ಮಾಡಿಕೊಂಡ್ರೂ ಚಿಂತೆ ಇಲ್ಲ. ಇಂಥ ಟೈಮಲ್ಲಿ ಅಲೋ ಮಾಡಬೇಡಿ. ನೋ ನೋಡಿ, ಆ ಮುನಿಸಿಗೆ ಈ ಸಾವಿಗಿಂತ ಮುನಿಸು ದೊಡ್ದಿತ್ತಾ? ಈ ಸಾವಿಗಿಂತ ಮುನಿಸು ದೊಡ್ದಿತ್ತೇನ್ರಿ? ಈ ಘೋರ ನೋಡಬಹುದಾ? ನೋಡಿ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಕಾರ್ ಆಗಿರ್ತಕ್ಕಂಥ ರೀತಿ ನೋಡಿಬಿಟ್ರೆ ನೀವು ಎಷ್ಟು ವೇಗದಲ್ಲಿ ಬಂದು ಇವರೆಲ್ಲ ಡಿಕ್ಕಿ ಹೊಡ್ಕೊಂಡಿರ್ಬೇಕು ಯೋಚನೆ ಮಾಡಿ ನೀವು. ಈ ಸ್ಥಿತಿಗೆ ಅದು ಹೇಳ್ತಾರಲ್ಲ, ಅಂತ್ಯನಿಷ್ಠೂರಕ್ಕಿಂತ ಆದಿನಿಷ್ಠೂರ ಉತ್ತಮ ಅಂತ. ಆದಿನಿಷ್ಠೂರ ಆಗಿಬಿಡಿ, ಕಳಿಸಲ್ಲ ನಾನು ಈ ಟೈಮಲ್ಲಿ, ಕಳಿಸಲ್ಲ, ಮಲಗಿರಿ, ಎದ್ದೇಳಿ, ಆಮೇಲೆ ಬೇಕಾದ್ರೆ ನೋಡೋಣ. ಇವರು ಕಾಣಿಸುತ್ತೋ ನಿಮಗೆ? ಎಷ್ಟೋ ಕಾರ್ಗಳ ಸಮಸ್ಯೆ ಏನು ಗೊತ್ತಾ ಇಂಡಿಯಾದಲ್ಲಿ? ಬಹುತೇಕ ಕಾರ್ಗಳ ಸಮಸ್ಯೆ, ಕಾರ್ನ ದೀಪ ಇರುತ್ತಲ್ಲ, ಗೈಡ್ಲೈನ್ಸ್ನ ಅಡಿಯಲ್ಲಿ ಆ ದೀಪದ ಬೆಳಕು ಕಡಿಮೆ ಇರುತ್ತೆ. ಹೊಸ ಕಾರೇ, ನಮಗೆ ಯಾಕೋ ಈ ಕಾರೊಂದು ದೀಪ ಅಥವಾ ಲೈಟು ಸಾಲ್ತಿಲ್ಲ ಅಂತ ಅನಿಸುತ್ತೆ ನಮಗೆ. ಎಷ್ಟೋ ಕಾರ್ಗಳ ಸಮಸ್ಯೆ ಇದು ಇಂಡಿಯಾದಲ್ಲಿ. ಏನು ಹೇಳ್ತಾರೆ? ಅದು ಗೈಡ್ಲೈನ್ಸ್ ಅಪ್ಪ, ಅದು ಮೀರಕ್ಕಾಗಲ್ಲ ಅಂತಾರೆ. ಯಾಕೆ? ಎದುರುಗಡೆಯಿಂದ ಬರ್ತಿರ್ತಕ್ಕಂಥವ್ರಿಗೆ ಈ ಕಾರಿನ ಬೆಳಕು ಜಾಸ್ತಿಯಾಗಿ ಅವನ ಅಪಘಾತಕ್ಕೀಡಾಗ್ತಾನೆ, ಜಾಸ್ತಿ ಇಟ್ಬಿಟ್ರೆ ಅಂಥೇಳಿ. ಜಾಸ್ತಿ ಇಟ್ಟಿಲ್ಲ. ಅಲ್ಲಿ ಬರೋ ಸಮಸ್ಯೆ ಏನು ಅಂದರೆ, ತುಂಬ ದೂರಕ್ಕೆ ಕಾಣದೇ ಇಲ್ಲ ಗಾಡಿಗಳು, ಎಷ್ಟೋ ಬಾರಿ ಕಾಣಲ್ಲ, ತಿರುವುಗಳಲ್ಲಿ ಗೊತ್ತಾಗಲ್ಲ ನಿಮಗೆ. ಅದಕ್ಕೆ ಎಕ್ಸ್ಟ್ರಾ ಏನೋ ಮಾಡಿಸ್ಕೊಳ್ತಾರೆ, ಕೆಲವೊಮ್ಮೆ ಅದಕ್ಕೂ ಫೈನ್ ಹಾಕ್ತಾರೆ, ಕಟೌಟ್ರಂತೇನೋ ಹಾಕ್ಬಿಟ್ಟು ಒಂದಷ್ಟು ಲೈಟ್ ಮಾಡಿಕೊಡ್ತಾರೆ, ಅದು ಸಮಸ್ಯೆಗೆ ಈಡಾಗುತ್ತೆ. ಇಂಥದ್ರ ಮಧ್ಯದಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಇವರು ಜೀವ ಕಳ್ಕೊಳ್ಬೇಕು ಅಂತೇಳಿ ಚೂಸ್ ಮಾಡ್ಕೊಂಡಂಥ ಸಮಯ ಇದು. ಜಾಲಿ ರೈಡಲ್ಲ, ಜೀವ ಕಳ್ಕೊಳ್ಳೋ ರೈಡ್ಗೆ ಇವರೆಲ್ಲರೂ ಇಟ್ಕೊಂಡಂಥ ಮುಹೂರ್ತ ಯಾವುದು ಅಂದರೆ ಬೆಳಗಿನ ಜಾವ 3 ಗಂಟೆ. ಹೋಗಿದ್ದು 7 ಜನರ ಪ್ರಾಣ ಪಕ್ಷಿ.